ಹಾಗೆ M3 ಪಾಸಿಂಗ್ ಪ್ಯಾಕೇಜ್ ಒಳಗೆ ಫಸ್ಟ್ ನಾವೀಗ ಮಾಡಲ್ 4 ಚಾಲು ಮಾಡತ್ತೀವಿ. ಮಾಡಲ್ 4 ನಾಗ ಬರೀ ಜಸ್ಟ್ ನೀವು 20 ಮಾರ್ಕ್ಸ್ ಬರೀತೀರಿ. ನಾವು ಸುಮ್ಮ ಅಪ್ರಾಕ್ಸಿಮೇಟ್ 15 ಮಾರ್ಕ್ಸ್ ತಟ್ಟೆ ಹಿಡಿದೇವಿ. 2 ಕ್ವಶನ್ ಅಟೆಂಪ್ಟ್ ಮಾಡಿದ್ರೆ ನಮಗೆ 20 ಮಾರ್ಕ್ಸ್ ಬರ್ತಾವು. 20 ಮಾರ್ಕ್ಸ್ ಹೆಂಗ್ ತಗೊಳ್ಳೋದಂದ್ರೆ ಇದು ಟೋಟಲ್ 4 ಟಾಪಿಕ್ಸ್ ಜಸ್ಟ್ ಕ್ಲಾಸಿಫೈ ದ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಷನ್ ಇದು ಒಂದು ಟಾಪಿಕ್ ಅದ. ಮತ್ತೆ ಹೀಟ್ ಇಕ್ವೇಷನ್ ಒಂದು ಟಾಪಿಕ್, ವೇವ್ ಇಕ್ವೇಷನ್, ಸ್ಕ್ವೇರ್ ಮೆಶ್. ಇದು ಬಹಳ ಸಿಂಪ್ಲೆಸ್ಟ್ ಮಾಡಲ್ M3 ಒಳಗೆ. ಇವು 4 ಟಾಪಿಕ್ ಅವ ಗೈಸ್. ಇದ್ರೊಳಗೆ ಮತ್ತೆ ಸ್ಪೆಷಲಿ ತಲೆಗೆ ಇಟ್ಕೋರಿ, ಇದು 2021 ಸ್ಕೀಮ್ ದೊರಗದ. V2 ಇನ್ನೊಂದು ಹೊಸ ರೂಲ್ಸ್ ಮಾಡ್ಯಾರ. ಯಾರು ಬೇಕಾದ ಸ್ಕೀಮಿಂದ ಅಪ್ಲೈ ಮಾಡಬಹುದು ಅಂತ ಹೇಳಿ. ನೀವು ಯಾವ್ದು ಮಾಡ್ತೀರಿ ಮಾಡ್ರಿ, ಬಟ್ ಇದು 2021 ಸ್ಕೀಮ್ ದೊರಗೆ ಅಪ್ಲೈ ಆಗ್ತದ. ಈ ಫಸ್ಟ್ ಸ್ಕ್ವೇರ್ ಮೆಶ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೇವೆ ನಾವು. ಟಾಪಿಕ್ 1 ಸ್ಕ್ವೇರ್ ಮೆಶ್ ಪ್ರಾಬ್ಲಮ್ ಫಿಕ್ಸ್ ಕೇಳ್ತಾನ. ನೀವು ಸ್ಕ್ವೇರ್ ಮೆಶ್ ಅದು ಹೆಂಗ್ ಕಂಡು ಹಿಡಿಬೇಕಂದ್ರೆ ಜಸ್ಟ್ ಒಂದು ಡಯಾಗ್ರಾಮ್ ಕೊಟ್ಬಿಟ್ಟಿರ್ತಾನ. ಈ ಫಿಗರ್ ಇದು ಅವರೇ ಕೊಟ್ಟಿರ್ತಾರ, ನೀವೇನ್ ತಲೆ ಕಟ್ಸ್ಕೊಬೇಡ್ರಿ. ಮತ್ತೆ ಇದು ಹೆಂಗ್ ಹಾಕ್ಬೇಕಂತ ಜಸ್ಟ್ ಅವ್ರು ಕೊಟ್ಟಿರ್ತಾರ. ಈ ಕೊಟ್ಟಿರೋ ನಮ್ಗೆ ಫಸ್ಟ್ ಫಾರ್ಮುಲಾ ಅಂದ್ರೆ ಎಲ್ಲಾರು ಗಾಬರಿ ಆಗ್ತಾರ. ಅದು ಗಾಬರಿ ಆಗಂಗೆ ಏನಿಲ್ಲ, ಜಸ್ಟ್ ಯೂಸಿಂಗ್ ದ ಸ್ಟ್ಯಾಂಡರ್ಡ್ 5 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿ ಮಾಡೋದದ. ಇಲ್ಲಿ ಇವ್ ನೋಡ್ರಿ U1, U2, U3, U4 ಇವ್ 4 ಕೊಟ್ಟಾರ. ನಮಗೆ ಮೇನ್ ಇದ್ರ ಥೀಮ್ ಏನಂದ್ರೆ U1, U2, U3, U4 ಕಂಡು ಹಿಡಿಬೇಕು. ಇದು ಹೆಂಗ್ ಕಂಡು ಹಿಡಿತಾರ ಅಂದ್ರ ನಾವು ನೀವು ಫಾರ್ಮುಲಾ ನೆನ್ಪಿಟ್ಕೊಂಡು ಟ್ರಿಕ್ ಹೇಳ್ತೀನಿ. ಇದು ಇಲ್ಲಿ U1 ಕಾಣತ್ತದ, ಇದ್ರ ಬಾಜು ಇದಕ್ಕೆ ನಾ ಏನ್ ಮಾಡ್ತೀನಿ, ಜಸ್ಟ್ ಹಿಂಗ ಒಂದು ಪ್ಲಸ್ ಸೈನ್ ಹೊಡಿತೀನಿ. ಪ್ಲಸ್ ಹೊಡೆದ್ರೆ U3 ಎಂಡಿಗೆ ಎಲ್ಲೆಲ್ಲಿ ಬಂತು, U2 ಬಂತು, U3 ಬಂತು, 20 ಬಂತು, 10 ಬಂತು. ಸೊ ಇದೊಂದು ಹಿಂಗ್ ಟ್ರಿಕ್ ಅಂತ ನೆನ್ಪಿಟ್ಕೋ. ನೆಕ್ಸ್ಟ್ ಯಾವುದೇ ಕೇಳೋ, ಈಗ U2 ಬೇಕಾ, U2 ಪ್ಲಸ್ ಹೊಡಿಯಿರಿ. ಜಸ್ಟ್ ಹಿಂಗ್ ಪ್ಲಸ್ ಹೊಡೆದ್ರೆ ಈಗ U2 ಪ್ಲಸ್ ಹೊಡೆದಾಗ ಎಲ್ಲೆಲ್ಲಿ ಬಂತು, 0ಗ, 100ಗ, U1ಗೆ, U4ಗೆ ಬಂತ. ಸೊ ಹಿಂಗೆ ನಾವು ಏನ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ ನ U1, U2, U3, U4 ಇವ್ರದ್ದು ಫಾರ್ಮುಲಾ ಮೊದಲು ರೆಡಿ ಮಾಡ್ಬೇಕು. ಇದು ಫಸ್ಟ್ ಬೇಸಿಕ್ ಸ್ಟೆಪ್. U1 ನೋಡ್ರಿ, U1 ಒಳಗ ಇದು 1/4 ಎಲ್ಲದಕ್ಕೂ ಕಾಮನ್ ಇರ್ತದ. 1/4 ಅಂತ ಎಲ್ಲದಕ್ಕೂ ನೀವು ಕಾಮನ್ ಇಟ್ಕೋತ ಹೋಗ್ಬೇಕು. ಫಸ್ಟ್ ಇಟ್ಕೊಂಡು ಈ ಒಳಗಿನ ವ್ಯಾಲ್ಯೂಸ್ ಇದು ಹೆಂಗ್ ಬರೆಯತ್ತಿರೋದು ಗೊತ್ತಾಗಲ್ಲ ನಿಮ್ಗೆ. ಸೊ ಏನಿಲ್ಲ, ನಾ ಹೇಳಿಲ್ಲ ಟ್ರಿಕ್. ಪ್ಲಸ್ ಹೊಡಿರಿ, ಪ್ಲಸ್ ಹೊಡೆದು 100 ಪ್ಲಸ್ 20 ಪ್ಲಸ್ U3 ಪ್ಲಸ್ U2 ಅದೇ ಬರ್ದೇವು ನಾವು. 100 ಪ್ಲಸ್ 20 ಪ್ಲಸ್ U3 ಪ್ಲಸ್ U2 ಇದನ್ನ ಪ್ಲಸ್ ಹೊಡಿರಿ. ಪ್ಲಸ್ ಹೊಡೆದ್ಮೇಲೆ ಅವಕ್ಕೆ ಎಜ್ ಎಲ್ಲೆಲ್ಲಿ ಬರ್ತಾವಲ್ಲ ಅವಕ್ಕೆ ನಾವು ಪ್ಲಸ್ ಮಾಡ್ಬೇಕು. ಸೇಮ್ ಅದೇ ಫಾಲೋ ಮಾಡ್ಕೋತೀವಿ. U2 ಫಾಲೋ ಮಾಡ್ರಿ. ಜಸ್ಟ್ ಏನಿಲ್ಲ, 100 U1 U4 0 U1 U4 0 100 ಹಿಂದ ಮುಂದಾದ್ರೂ ನಡೀತಾವ್, ಏನ್ ತಲೆ ಕಟ್ಸ್ಕೋಬೇಡ್ರಿ. ನೆಕ್ಸ್ಟ್ ಜಸ್ಟ್ U3ಗೆ, ನೆಕ್ಸ್ಟ್ U4ಗೆ ಸೇಮ್ ಹಂಗೆ ಫಾಲೋ ಮಾಡ್ರಿ. U1 U2 U3 U4 4 ಸಿಗ್ತದ. U3 ನೋಡಿರ್ಬೇಕಾರೆ ಇಲ್ಲಿ U3 ಇಲ್ಲದ. ಸೊ U3 ಹಿಂಗ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಜಸ್ಟ್ ಪ್ಲಸ್ ಹೊಡಿತೀನಿ. U1 30 0 U4 U1 30 0 U4 ಅವೇ ವ್ಯಾಲ್ಯೂಸ್ ಬಂದಾವು. ಇಲ್ಲಿ U4ಗೂ ಸೇಮ್ ಪ್ಲಸ್ ಹೊಡಿರಿ, ಮತ್ತೆ ಕಂಡು ಹಿಡಿಯಿರಿ. ಇದು ಟ್ರಿಕ್. ಇದು ಇವು ಫಾರ್ಮುಲಾ ಕಂಡು ಹಿಡಿಯಕ್ 1/4 ಎಲ್ಲದಕ್ಕೂ ಬರ್ತದ. ಅದು ಮೇನ್ ತಲೆಗೆ ಇಟ್ಕೋರಿ. ಈಗ ಇದು ಒಂದು ಫಸ್ಟ್ ಸ್ಟೆಪ್ ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಇವು ಒಂದೊಂದು ನಾವು ಬಿಡಿಸ್ಕೋತ ಹೋಗ್ಬೇಕು. U1 ಫಸ್ಟ್ ಸ್ಟೆಪ್ ಯಾವ್ದು ಬಿಡಿಸ್ತೀನಿ ಅಂದ್ರೆ U1 ಬಿಡಿಸ್ತೀನಿ. U1 ಆಲ್ರೆಡಿ ನೀವು ಆಗ ಫಾರ್ಮುಲಾ ಕಂಡು ಹಿಡಿದಿದ್ದು 1/4 20 U2 U3 U100 ಇದು ಎಲ್ಲಿ ತಗೊಂಡೇನೆ ಅಂದ್ರೆ ಇಲ್ಲಿ ತಗೊಂಡಿನಿ ಫಸ್ಟ್. ಈಗ ಫಸ್ಟ್ ನಾ U1 ಕಂಡು ಹಿಡಿಬೇಕಂದ್ರ ಇಲ್ಲಿ ನೋಡ್ರಿ, ಬೇಸಿಕ್ ಮ್ಯಾಥ್ಸ್ ನಿಂದ ಹೋಗುಮ್. ಫಸ್ಟ್ ಇದು 1/4 ಡಿವೈಡ್ ಅದ, ಈ ಕಡೆ ಹೋದ್ರೆ ಏನಾಗ್ತದ, ಮಲ್ಟಿಪ್ಲೈ ಆಗ್ತದ. U1 ಇಂಟು ಈ ಕಡೆ ಹೋದ್ರ 4 ಹೋದ್ರ 4 U1 ಮತ್ತೆ ಇವು ನೆಕ್ಸ್ಟ್ ನ್ಯೂಮರಿಕಲ್ ಪ್ಲಸ್ ಮಾಡ್ಕೋತೀನಿ. 20 ಪ್ಲಸ್ 100 120. ನೆಕ್ಸ್ಟ್ U2 ಪ್ಲಸ್ U3 ಹ್ಯಾಸ್ ಇಟ್ ಈಸ್. ಆಮೇಲೆ ನೆಕ್ಸ್ಟ್ ಸ್ಟೆಪ್ ನಾಗ ಏನ್ ಮಾಡ್ಬೇಕಂದ್ರ ಇವು ಇದ್ದಿದ್ದೆಲ್ಲಾನು ಒಂದ್ ಕಡೆ ಕಳಿಸ್ತೀನಿ. 4 U1 ಅದ, ಇದು ಈಗ ಪ್ಲಸ್ ಅದ, ಈ ಕಡೆ ಸೈಡ್ ಹೋದ್ರೆ ಏನಾಗ್ತದ ಮೈನಸ್ U2. ನೆಕ್ಸ್ಟ್ ಇಲ್ಲಿ ಪ್ಲಸ್ ಅದ, ಈ ಕಡೆ ಸೈಡ್ ಹೋದ್ರ ಮೈನಸ್ U3. ಇದು 120 ಹ್ಯಾಸ್ ಇಟ್ ಈಸ್. ಇದು ಇಕ್ವೇಶನ್ 1. ಇದು ಫಸ್ಟ್ U1 ಕಂಡು ಹಿಡಿದ್ರಿ. ಜಸ್ಟ್ U1 ಇಕ್ವೇಶನ್ 1 ಅಂತ ಇಟ್ಕೋಬೇಕು. ಸೇಮ್ ಹ್ಯಾಸ್ ಇಟ್ ಈಸ್ U2 ವ್ಯಾಲ್ಯೂ ಎಲ್ಲಿ ಬಂದದ ನಮ್ಗೆ, ಇಲ್ಲಿ ಬಂದದ. ಇದನ್ನ U2 ವ್ಯಾಲ್ಯೂನ ಏನ್ ತಗೋತೀನಿ, ಜಸ್ಟ್ ಇಲ್ಲಿ ತಗೊಂಡು ಮತ್ತೆ ಸೇಮ್ ಬೇಸಿಕ್ ಮ್ಯಾಥ್ಸ್ ಎಲ್ಲಕ್ಕೂ ಸೇಮ್ ಡಿವೈಡ್ ಇದ್ದಿದ್ದ ಈ ಕಡೆ ಹೋದ್ರೆ ಏನಾಗ್ತದ ಇಂಟು 4 U2 U1 ಹ್ಯಾಸ್ ಇಟ್ ಈಸ್ 0 ಪ್ಲಸ್ 100 U4 ಹ್ಯಾಸ್ ಇಟ್ ಈಸ್. ಮತ್ತೆ ಏನ್ ಮಾಡ್ತೀನಿ ನಾನು, U ಇದ್ದಿದ್ದು ಈ ಕಡೆ ಸೈಡ್ ಕಳಿಸ್ತೀನಿ. 4 U2 ಇದು U1 ಪ್ಲಸ್ ಅದ, ಈ ಕಡೆ ಸೈಡ್ ಹೋದ್ರ ಮೈನಸ್. ನೆಕ್ಸ್ಟ್ ಇಲ್ಲಿನ ಪ್ಲಸ್, ಈ ಕಡೆ ಸೈಡ್ ಹೋದ್ರ ಮೈನಸ್. ಈಸ್ಕ್ವಲ್ ಟು 100 ಹ್ಯಾಸ್ ಇಟ್ ಈಸ್. ಇದು ಇಕ್ವೇಶನ್ 2. ಸೇಮ್ ಫಾಲೋ ಫಾರ್ ಇಕ್ವೇಶನ್ 3 ಮತ್ತು ಇಕ್ವೇಶನ್ 4 ಹಂಗೆ ಮಾಡ್ತೀವಿ. 1/4 U1 0 34 ಮತ್ತೆ ಈ ಕಡೆ 4 ಇದ್ದೀನಿ, ಈ ಕಡೆ ಕಳಿಸಿದ್ರೆ 4 ಇಂಟು U3 ಆಗ್ತದ. ಮತ್ತೆ U1 ಹ್ಯಾಸ್ ಇಟ್ ಈಸ್ 0 ಪ್ಲಸ್ 30 U4 ಹ್ಯಾಸ್ ಇಟ್ ಈಸ್. ಮತ್ತೆ ಈ ಕಡೆ ಕಳಿಸ್ತಾರೆ ಪ್ಲಸ್, ಇದು ಈ ಕಡೆ ಹೋದ್ರೆ ಮೈನಸ್, ಪ್ಲಸ್ ಇದು ಈ ಕಡೆ ಹೋದ್ರೆ ಮೈನಸ್. 30 ಹ್ಯಾಸ್ ಇಟ್ ಈಸ್ ಇಕ್ವೇಶನ್ 3. ಮತ್ತೆ ಸೇಮ್ ಇಕ್ವೇಶನ್ 4 ಮಾಡ್ತೀನಿ. U4 1/4 ಇದು ಹಿಂದಿಂದ ಇಟ್ಕೊಳತೀನಿ. U3 U4 ಎಲ್ಲಿ ಬಂದು ಅಂದ್ರೆ ಹಿಂದ್ ಮಾಡಿದ್ವಲ್ಲ ಅವು ಬಂದವು. ಇದು 4 ಇಂಟು U4 ಆಗ್ತದ. ನೆಕ್ಸ್ಟ್ U3 0 ಪ್ಲಸ್ 0 ಪ್ಲಸ್ U2 ಹಂಗೆ. ನೆಕ್ಸ್ಟ್ ಇದು ಈ ಕಡೆ ಕಳಿಸ್ತೀನಿ. U3 U4 ನ ಈ ಕಡೆ ಕಳಿಸ್ತೀನಿ. ಕಳಿಸಿದ ಮೇಲೆ 1 2 3 4 ಇಕ್ವೇಶನ್ 4 ಕಂಡು ಹಿಡಿದ್ರಿ. 4 ಕಂಡು ಹಿಡಿದ ಮೇಲೆ ಏನ್ ಮಾಡ್ಬೇಕಂದ್ರೆ ಇಷ್ಟು ತಿಳಿತಾ, 4 ಕಂಡು ಹಿಡಿದು ಈಸಿ ಇದೆ. ನೆಕ್ಸ್ಟ್ ಸ್ಟೆಪ್ 3. ಸ್ಟೆಪ್ 3 ನಾಗ ಇದೊಂದು ಟ್ರಿಕ್ ಹೇಳ್ತೀನಿ. ಇದು ಟ್ರಿಕ್ ಎಲ್ಲಾ ಫಾರ್ಮುಲಾಗೂ ಎಲ್ಲಾ ಪ್ರಾಬ್ಲಮ್ಗಳಿಗೂ ಅಪ್ಲೈ ಆಗ್ತದ. ಇಕ್ವೇಶನ್ 1 ಪ್ಲಸ್ ಇಕ್ವೇಶನ್ 2 ಇಂಟು 4 ಇದು ಸೆಪರೇಟ್ ಇದಕ್ಕೆ ಅಷ್ಟೇ ಬರ್ದಿನ.
ಇದು ನೆಕ್ಸ್ಟ್ ನಿಮ್ಗೆ ಸ್ಟೆಪ್ನಾಗ ಇದು ಎಕ್ಸ್ಪ್ಲೇನ್ ಮಾಡೋತಿ ಗೊತ್ತಾಗ್ತದ. ಜಸ್ಟ್ ಇದು ನೆನ್ಪಿಟ್ಕೋರಿ. ಇನ್ನೊಂದು ಸ್ಟೆಪ್ನಾಗ ಏನಂದ್ರ ಇಕ್ವೇಶನ್ 2 ಮೈನಸ್ ಇಕ್ವೇಶನ್ 3 ಇವೆರಡು ಸ್ಟೆಪ್ ಅದಾವು. ಸೊ ಈ ಸ್ಟೆಪ್ ನಾವು 1 by 1 ಸಾಲ್ವ್ ಮಾಡ್ಕೋಬೇಕು. ಇದು 1 by 1 ಸಾಲ್ವ್ ಮಾಡೋದು ಹೆಂಗಂದ್ರ ಇಲ್ಲಿ ನೆಕ್ಸ್ಟ್ ಮಾಡಿ ನೋಡಿ ನಾವು ಇಲ್ಲಿ ನೋಡ್ರಿ. ಫಸ್ಟ್ ಸ್ಟೆಪ್ ಇಕ್ವೇಶನ್ 1 ಪ್ಲಸ್ ಇಕ್ವೇಶನ್ 2 ಇಂಟು 4 ಇದೇ ಹೇಳಿದೆ ನಿಮ್ಗೆ ನೆನಪಿಟ್ಕೊಳಕ. ನಾ ಫಸ್ಟ್ ಇಕ್ವೇಶನ್ 1 ಅಂತೂ ಹ್ಯಾಸ್ ಇಟ್ ಈಸ್ U1 ಇಲ್ಲಿ U1 ಬಿಡ್ಸ್ಕೋತ ಹೋಗಿ ಆಮೇಲೆ ಮಾಡ್ಕೊಂಡು ಹಿಡಿದಿದೆ. ಇಲ್ಲಿದೆ ನೋಡಿ ಇಲ್ಲಿ ಇಕ್ವೇಶನ್ 1 ಅದನ್ನ ನಾ ಹ್ಯಾಸ್ ಇಟ್ ಈಸ್ ಇಟ್ಕೋತೀನಿ. ಇಕ್ವೇಶನ್ 4U1 ಮೈನಸ್ U2 ಮೈನಸ್ U3 ಈಕ್ವಲ್ ಟು 120 ಇಕ್ವೇಶನ್ 1 ಹ್ಯಾಸ್ ಇಟ್ ಈಸ್ ಇಡ್ತೀನಿ. ಇದನ್ನ ನಾನು ಸೆಪರೇಟ್ ಮೊದಲು ಬಿಡಿಸ್ಕೋತೀನಿ. ಯಾಕಂದ್ರೆ ಇಕ್ವೇಶನ್ 2 ಗ ಇಂಟು 4 ಮಾಡೋಣ ಅವ್ರು. ಸೊ 4 ಅಂದ್ರೆ ನಾ 4 ಹೊರಗಿಟ್ಟೆ. ಇಲ್ಲಿ 4 ಹೊರಗಿಟ್ಟು ಇಕ್ವೇಶನ್ 2 ಏನದಲ್ಲ ಅದನ್ನ ನಾ ಬರ್ಕೋತೀನಿ. ಇಕ್ವೇಶನ್ 2 ಏನದ ನೋಡಿ 4U2 ಮೈನಸ್ U1 ಮೈನಸ್ U4 ಈಕ್ವಲ್ ಟು 100. ನಾ ಅದನ್ನ ಇಲ್ಲಿ ಒಳ ಬರ್ಕೊಂಡೆ. 4U2 ಮೈನಸ್ U1 ಮೈನಸ್ U4 ಈಕ್ವಲ್ ಟು 100 ಒಳ ಬರ್ಕೊಂಡೆ. ಈಗ ಒಳಗೆ ಒಂದೊಂದಕ್ಕೆ ಇಂಟು ಮಾಡ್ಕೋತ ಹೋಗ್ಬೇಕು. 4 ಇಂಟು 4 16 U2 ಪ್ಲಸ್ ಮೈನಸ್ ಮೈನಸ್ 4 ಇಂಟು U1 4U1 ಇಲ್ಲಿ ಏನೇ ಇರ್ಲಿಕ್ಕಂದ್ರೂ 1 ಇರ್ತದ. ಅದಕ್ಕೆ ನಾ 4 ಇಂಟು 1 4U1 ನೆಕ್ಸ್ಟ್ ಇಲ್ಲಿ ಏನಿರ್ಲಿಕ್ಕಂದ್ರೆ 1 ಇರ್ತದೆ. 4 ಇಂಟು 1 4U4 ಮೈನಸ್ ಪ್ಲಸ್ ಮೈನಸ್ ಸೈನ್ಗಳು ಇಂಪಾರ್ಟೆಂಟ್ ಇರ್ತಾವ. ಸೈನ್ ಮಿಸ್ಟೇಕ್ ಮಾಡಬೇಡ್ರಿ, ಪ್ರಾಬ್ಲಮ್ ರಾಂಗ್ ಆಗ್ತದ. 4 ಇಂಟು 100 400 ಇದು ಸ್ಟೆಪ್ ಆಯ್ತು. ಈಗ ನಾ ಇದನ್ನ ಮತ್ತೆ ಇದನ್ನ ಎರಡು ಕಣ್ ಹಿಡ್ಕೊಂಡಿನಿ. ಕಣ್ ಹಿಡ್ಕೊಂಡ ಮೇಲೆ ಏನು ಹೇಳಿ ನಿಮಗೆ ಪ್ಲಸ್ ಮಾಡ್ರಿ ಅಂತ ಹೇಳಿನಿ. ಪ್ಲಸ್ ಹ್ಯಾಂಗ್ ಮಾಡೋದು ಇಕ್ವೇಶನ್ 1 ಮತ್ತೆ ಇದು ಎರಡು ಒಂದ್ ಕಡೆ ಬರ್ಕೋತೀನಿ. 4 ಇಲ್ಲಿ ಬಂದಿದ್ದು 4U1 ಮೈನಸ್ U2 ಮೈನಸ್ U3 ಈಕ್ವಲ್ ಟು 120. ನೆಕ್ಸ್ಟ್ ಇಲ್ಲಿ ಬಂದಿರ್ತದಲ್ಲ ಕಣ್ ಹಿಡ್ಕೊಂಡ್ಮೇಲೆ ಇಂಟು 4 ಮಾಡ್ಕೊಂಡ್ಮೇಲೆ ಏನ್ ಬಂದಿರ್ತದಲ್ಲ ಅದನ್ನ ಬರ್ಕೋತೀನಿ. 16U2 ಮೈನಸ್ 4U1 ಮೈನಸ್ 4U4 ಈಕ್ವಲ್ ಟು 400. ಈಗ ಪ್ಲಸ್ ಮಾಡೋದು ಹೆಂಗ್ ಮೊದಲ ನ್ಯೂಮರಿಕಲ್ಸ್ ಎಲ್ಲೆಲ್ಲ ನೋಡ್ಕೊ U2 U3 U4 ಇಂಥವ್ನ ನಾವು ನೋಡ್ಕೋಬೇಕು ಫಸ್ಟ್. ಇಲ್ಲಿ ನೋಡ್ರಿ 4U1 ಅದ ಪ್ಲಸ್ ಮೈನಸ್ 4U1 ಅದ ಇವೇನಾಯ್ತು ಎರಡು ಕ್ಯಾನ್ಸಲ್ ಆತಾವ್. 4U1 ಮತ್ತ ಇಲ್ಲಿ ಮೈನಸ್ ಅದ ಪ್ಲಸ್ ಮೈನಸ್ ಏನಾತ ಯಾವಾಗೂ ಕ್ಯಾನ್ಸಲ್ ಆತಾವ್ ಬೇಸಿಕ್ ಮ್ಯಾಥ್ಸ್. ನೆಕ್ಸ್ಟ್ ಪ್ಲಸ್ ಮೈನಸ್ ಇಲ್ಲಿ U2 ಅದಾವ್ ಇವೆರಡು ನಾನು ಏನ್ ಮಾಡ್ಬೇಕು ಈಗ ಪ್ಲಸ್ ಮಾಡ್ಬೇಕನ್ನತ್ತೀನಿ. ಪ್ಲಸ್ ಮೈನಸ್ ಏನಾಗ್ತದ ಮೈನಸ್ 16 ಮೈನಸ್ ಇಲ್ಲಿ ಏನೇ ಇರ್ಲಿಕ್ಕಂದ್ರೆ 1 16 ಮೈನಸ್ 1 15 U2. ನೆಕ್ಸ್ಟ್ ಈಗ U3 ಗೆ ನಾವು ಕೆಳಗೆ ನೋಡ್ತೀವಿ. U3 ಕೂಡ ಇನ್ನೊಂದು U3 ಇಲ್ಲ. ಸೊ U4 ಕೂಡ ಇನ್ನೊಂದು U4 ಇಲ್ಲ. ಸೊ ಹ್ಯಾಸ್ ಇಟ್ ಈಸ್ ಇಡ್ತೀನಿ. ಮೈನಸ್ U3 ಮತ್ ಮೈನಸ್ 4U4 ಇವೆರಡು ಏನ್ ಮಾಡ್ಬೇಕಂದಿನ ಪ್ಲಸ್ ಅಂದಿನಿ. ಸೊ 120 ಪ್ಲಸ್ 400 520 ಇದು ಇಕ್ವೇಶನ್ 5 ಬತ್. ಈಗ ನಾ ಹೇಳಿದ್ದು ಫಸ್ಟ್ ಸ್ಟೆಪ್ ಮುಗೀತು. ಇನ್ನು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಇದು ಮುಗೀತು. ಇದು ಫಸ್ಟ್ ಸ್ಟೆಪ್ ಒಳ. ಈ ನೆಕ್ಸ್ಟ್ ಇಕ್ವೇಶನ್ 2 ಮೈನಸ್ ಇಕ್ವೇಶನ್ 3. ಇಕ್ವೇಶನ್ 2 ಏನದ ಇಲ್ಲಿದೆ ತಗೋತೀನಿ. ಇಕ್ವೇಶನ್ 3 ಎಲ್ಲಿದೆ ಇಲ್ಲಿದೆ ತಗೋತೀನಿ. ಅದನ್ನ ತಗೊಂಡು ಇಕ್ವೇಶನ್ 2 ಮೈನಸ್ ಇಕ್ವೇಶನ್ 3 ಹ್ಯಾಸ್ ಇಟ್ ಈಸ್ ಇಡ್ತೀನಿ. ಬಟ್ ಇದು ಒಂದ್ ಸ್ವಲ್ಪ ತಲೆ ಇಟ್ಕೋರಿ. ಮೈನಸ್ ಅದ ಮೈನಸ್ ಇದ್ದಾಗ ಯಾವಾಗ ಏನಾಗ್ತಾವ ನಮ್ಗೆ ಸೈನ್ಗಳು ಚೇಂಜ್ ಆಗ್ತಾವ. ಸೊ ನಾ ಅದನ್ನ ನಿಮ್ಗೆ ಕಂಪೇರ್ ಮಾಡಿ ತೋರಿಸ್ತೀನಿ. ಜಸ್ಟ್ ಇಲ್ಲಿ ನೋಡ್ರಿ ನಾ ಇದು ಮ್ಯಾಲಂತೂ ಇಕ್ವೇಶನ್ 2 ಹ್ಯಾಸ್ ಇಟ್ ಈಸ್ ಬರ್ಕೊಳತೀನಿ. 4U2 ಮೈನಸ್ U1 ಮೈನಸ್ U4 ಈಕ್ವಲ್ ಟು 100 ಇಕ್ವೇಶನ್ 2 ಬರ್ಕೊಳತೀನಿ. ಇಕ್ವೇಶನ್ 2 ಅಂಡ್ ಇದು ಮೈನಸ್ ಇಕ್ವೇಶನ್ 3 ಅಂದಾರ. ಇಲ್ಲಿ ಏನಿರ್ತಾವಲ್ಲ ಅಪೋಸಿಟ್ ಸೈನ್ಗಳು ಬರ್ಕೋತ ಹೋಗ್ಬೇಕು. ನಾ ಇಲ್ಲಿ ಪ್ಲಸ್ ಅದ ಸೊ ಮೈನಸ್ ತಗೋಬೇಕು. ಇಲ್ಲಿ ಮೈನಸ್ ಅದ ಪ್ಲಸ್ ತಗೋಬೇಕು. ಮೈನಸ್ ಅದ ಪ್ಲಸ್ ತಗೋಬೇಕು. ಯಾವಾಗ ಇದು ಮೈನಸ್ ಅಂತ ಬಂದಾಗ ಬೇಸಿಕ್ ಟ್ರಿಕ್ ಗತಿ ಯೂಸ್ ಮಾಡ್ಕೋರಿ ಇದನ್ನ ನೀವು. ಪ್ಲಸ್ ಇಲ್ಲಿ ಮೈನಸ್ ಹಾಕೊಂಡೆ ಮೈನಸ್ 4U3 ಪ್ಲಸ್ U1 ಇಲ್ಲಿ ಮೈನಸ್ ಇದಕ್ಕೆ ಇಲ್ಲಿ ಸೊ ಪ್ಲಸ್ ತಗೊಂಡೆ ಮತ್ತೆ ಇಲ್ಲಿ ಮೈನಸ್ ಪ್ಲಸ್ ಅದ ಇಲ್ಲಿ ಮೈನಸ್ ತಗೊಂಡೆ. ಸೊ ಇದು ಏನಾಯ್ತು ಇಕ್ವೇಶನ್ 3 ಇದು ಬತ್ತು. ಈ ಎರಡು ಇಕ್ವೇಶನ್ ಈಗ ಏನಂದೇವ್ ನಾವು ಮೈನಸ್ ಮಾಡಂತ ಹೇಳಿನ. ಸೊ ಇಲ್ಲಿ U2 ಅದ U2 ಇಲ್ಲಿ ತಳಗೆ ಯಾವ್ದು ಇಲ್ಲ ನಿಮ್ಗೆ ಹೇಳಿನಿ. U3 ಕೂಡ ಕಾಂಬಿನೇಷನ್ ಇರ್ಲಿಕ್ಕಂದ್ರೆ ಹ್ಯಾಸ್ ಇಟ್ ಈಸ್ ಇಡ್ಬೇಕದು. ಪ್ಲಸ್ 4U2 ಪ್ಲಸ್ 4U2 ಇಲ್ಲಿ U1 ಮೈನಸ್ ಅದ ಇಲ್ಲಿ ಪ್ಲಸ್ ಅದ ಇವೆರಡು ಏನಾತಾವ್ ಕ್ಯಾನ್ಸಲ್ ಈಚ್ ಅದರ್. ನೆಕ್ಸ್ಟ್ ಇಲ್ಲಿ U3 ಇಲ್ಲಿ ಅದ ಮತ್ತೆ ಇನ್ನೊಂದು U3 ಇಲ್ಲ. ಸೊ ಇನ್ನೊಂದು U3 ಇರ್ಲಿಕ್ಕಂದ್ರೆ ಏನ್ ಇರ್ಬೇಕು ಹ್ಯಾಸ್ ಇಟ್ ಈಸ್ ಮೈನಸ್ 4U3. ನೆಕ್ಸ್ಟ್ ಈಗ U4 ಏನದಾವ್ ಮತ್ತೆ ಕ್ಯಾನ್ಸಲ್ ಈಚ್ ಅದರ್. ಎಷ್ಟು ಉಳಿತು 7 ಇದು 100 ಮೈನಸ್ 30 70. ಸೊ ಇದು ಇಕ್ವೇಶನ್ 6 ಅದ್ ತಗೊಂಡೆ. ಇಷ್ಟು ತಿಳಿತಂದ್ರ ನೆಕ್ಸ್ಟ್ 4 ಸ್ಟೆಪ್ ನಾಗ ಏನದಂದ್ರೆ ಯೂಸ್ ಕ್ಯಾಲ್ಕುಲೇಟರ್ ಟೇಕ್ 4 5 6 ಅನ್ನ ಯೂಸ್ ಮಾಡ್ಕೋಬೇಕು. ಈಗ 4 5 6 ಯೂಸ್ ಮಾಡ್ಕೊಂಡು ನಮ್ಗೆ ವ್ಯಾಲ್ಯೂಸ್ ಕಂಡಿಡಿದೈತಿ. ಇಕ್ವೇಶನ್ 4 ಇಕ್ವೇಶನ್ 5 ಇಕ್ವೇಶನ್ 6 ಇವು ಮೂರು ಇಕ್ವೇಶನ್ ಅನ್ನ ನಾವು ಸೆಪರೇಟ್ ಬರ್ಕೋತೀನಿ. ಇಕ್ವೇಶನ್ 4 5 6 ಅಂತ ಹೇಳಿ ಸೆಪರೇಟ್ ಮಾಡಿ ಬರ್ಕೊಂಡೆ. ಇದನ್ನ ಏನ್ ಮಾಡ್ತೀನಿ ನಾ ಮೊದಲ U2 U3 U4 ಹಿಂಗ್ ಸೀರಿಯಲ್ಲೇ ಬರ್ಕೋರಿ ಇಕ್ವೇಶನ್ ಬರ್ಕೊಳತ್ತೀವಿ. ಸಪೋಸ್ ನೋಡಿ ನಾವು ಮಾಡಿ ಸ್ಟೆಪ್ ನಾಗ U2 ಇಲ್ಲದ ನಾ ಇಲ್ಲಿ ಸೀದಾ ಹ್ಯಾಂಗ್ ಅದ ಹಂಗೆ ಬರ್ಕೊಂಡೆ ಅಂದ್ರೆ ಮತ್ತೆ ಇಲ್ಲಿ ಕ್ಯಾಲ್ಕುಲೇಟರ್ ಹೊಡೆಯೋತಿ ಮಿಸ್ಟೇಕ್ ಆಗ್ತದ. ಇಲ್ಲಿ ಯಾವ್ದು U2 ಅದ ಇಲ್ಲ ಫಸ್ಟ್ ನಾ ಮೈನಸ್ U2 ಮೈನಸ್ U3 ಪ್ಲಸ್ U4 ಈಕ್ವಲ್ ಟು 0 ಇಕ್ವೇಶನ್ 4 ಹಿಂಗೆ ಮಾಡಿದೆ. ನೆಕ್ಸ್ಟ್ 5th ಇಕ್ವೇಶನ್ ಹೆಂಗ್ ಕಂಡಿದ್ದೇವೆ ಅಂದ್ರೆ ನಾವು ಇಲ್ಲಿ 5th ಇಕ್ವೇಶನ್ ಇಲ್ಲದ ನೋಡ್ರಿ.
15u2 ಇಲ್ಲಿನ 15u2 ಮೈನಸ್ u3 ಮೈನಸ್ u4 ಮತ್ತು 520 ಇದನ್ನ ಹ್ಯಾಸ್ ಇಟ್ ಇಸ್. ಬಟ್ u2 u4 ಸೇಮ್ ಬರಲಿ. ಕ್ಯಾಲ್ಸಿ ಒಳಗೆ ಹೊಡೆಯೋತಿ ಮಿಸ್ಟೇಕ್ ಆಗಲ್ಲ. ಸೊ ಇನ್ನೇನಿಲ್ಲ, ನಾವು ಜಸ್ಟ್ ಇದನ್ನ ಕ್ಯಾಲ್ಸಿ ಒಳಗೆ ಹೊಡಿಬೇಕು. ಫಸ್ಟ್ ಕ್ಯಾಲ್ಸಿ ಒಳಗೆ ಹೊಡಿದ ಹಂಗಂದ್ರೆ ಫಸ್ಟ್ ಮಾಡ್ ಹೊಡ್ಕೋತೀವ್ರಿ. ಇಲ್ಲಿ ನಿಮ್ ಕ್ಯಾಲ್ಸಿ ಒಳಗೆ ಇರ್ತದಲ್ಲ ಮಾಡ್ ಹೊಡ್ಕೋತೀವ್ರಿ. ಇಲ್ಲಿ ಇಕ್ವೇಶನ್ ಅಂತ ಬರ್ತದ, ಇಕ್ವೇಶನ್ 1. ಆಮೇಲೆ ಇವು ಎಷ್ಟು ಅನ್ನೋನ್ ಅದ 1 2 3. ಸೊ 3 ಅನ್ನೋನ್ ಅದು 3. ಈಗ A1 A2 A3 ಹಿಂಗ್ ಬರ್ಕೋತ ಹೋಗ್ತಾನೆ ನಿಮ್ಗೆ. ಫಸ್ಟ್ A1 ಬರ್ತದ. A1 ಅಂದ್ರೆ ಇಲ್ಲಿ ಏನಿರ್ಲಿಕ್ಕಂದ್ರು -1. ಸೊ -1 ಸೈನು ಇಂಪಾರ್ಟೆಂಟ್ ಅಥವಾ ಸೈನು ಹೊಡಿಬೇಕು. ನೆಕ್ಸ್ಟ್ -1 ನೆಕ್ಸ್ಟ್ 4 ಪ್ಲಸ್ ಇದ ಪ್ಲಸ್ ಹೊಡ್ಕೋ ಕೂಡ್ಬೇಡ್ರಿ, ಪ್ಲಸ್ ಡೈರೆಕ್ಟ್ ಹೊಡೀರಿ 4. ನೆಕ್ಸ್ಟ್ 0 ನೆಕ್ಸ್ಟ್ 15 -1 -4 ನೆಕ್ಸ್ಟ್ 520 ಈಕ್ವಲ್ ಟು ಹೊಡೀರಿ ಒಂದು ಹೊಡೆದ ಮೇಲೆ. ಈಗ ನೆಕ್ಸ್ಟ್ A3 ಲಾಸ್ಟ್ ಇಕ್ವೇಶನ್ 4 ಈಕ್ವಲ್ ಟು -4 ಈಕ್ವಲ್ ಟು ಇಲ್ಲೇನದ ನೆಕ್ಸ್ಟ್ 0 ಹೊಡಿಬೇಕು. 0 ಈಕ್ವಲ್ ಟು 70. ಫಸ್ಟ್ ಇವು ವ್ಯಾಲ್ಯೂಸ್ ಬಂದು ಎಕ್ಸ್ ಮತ್ತು ವೈ ಝೆಡ್. ಇವು ವ್ಯಾಲ್ಯೂಸ್ ಹೆಂಗನ ಇವೆ ಅಂತ ಹೇಳಿ ತಿಳ್ಕೊಬೇಕಂದ್ರೆ ಫಸ್ಟ್ ಇಲ್ಲಿ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಬಂತ u2 40 ಅಂತ ಇಟ್ಕೊಂಡೆ. ನೆಕ್ಸ್ಟ್ ಈಸ್ಕೊಲ್ ಟು ಹೊಡೀರಿ, ವೈ ಬರ್ತದ y 22.91 ಇಟ್ಕೊಂಡೆ. ನೆಕ್ಸ್ಟ್ ಝೆಡ್ 15.83. ಇವಕ್ಕೆ u2 u3 u4 ಇವಕ್ಕೆ ಯಾಕೆ ತಗೊಂಡ್ರಿ ಅಂದ್ರೆ ಇಲ್ಲಿ ನೋಡ್ರಿ ನಾವು ಇಲ್ಲಿ ಹೇಳತ್ತೀನಿ ನಿಮ್ಗೆ ಫಸ್ಟ್ ಸ್ಟೆಪ್ ನೀಡೋದು u2 u3 u4. ಸೊ ಫಸ್ಟ್ ಎಕ್ಸ್ ಬಂದಿರ್ತದ, ಎಕ್ಸ್ ವ್ಯಾಲ್ಯೂನ ಈ ಕಡೆ, ಇಲ್ಲಿ y ವ್ಯಾಲ್ಯೂನ, ಇದನ್ನ z ವ್ಯಾಲ್ಯೂ u2 u3 u4. ಸೊ ಇವೆ ವ್ಯಾಲ್ಯೂಸ್. ಈಗ u2 u3 u4 ಇನ್ನೊಂದು ಯಾವ್ದು ಉಳಿತು ಅಂದ್ರೆ u1 ಉಳಿತು. u1 ಕಂಡು ಹಿಡಿದ ಹೆಂಗಂದ್ರೆ ಜಸ್ಟ್ ಏನಿಲ್ಲ, u1 ಅಂದ್ರೆ ಇಕ್ವೇಶನ್ 1 ಒಳಗೆ ಮಾಡಿರ್ತೀರಿ. ಫಸ್ಟ್ ಇಕ್ವೇಶನ್ 1 ಇದ್ರೊಳಗ ಇಲ್ಲಿ ನೋಡಿರ್ತೀರಿ, ಇದು ಇಕ್ವೇಶನ್ ಫಸ್ಟ್ ಸ್ಟೆಪ್ನ u1 ಕಂಡು ಹಿಡಿದು u2 u3 ಬೇಕಾಗಿರ್ತದ, ಅವಾಗ ಸಿಕ್ಕಿರಲ್ಲ. ಈಗ ನಮ್ಗೆ ಸಿಕ್ಕಿರ್ತದೆ. ಸೊ ನಾವು ಅದನ್ನ ಇಲ್ಲಿ ಜಸ್ಟ್ ಇಂಪ್ಲಿಮೆಂಟ್ ಮಾಡ್ಕೋತ ಹೊಂಟಿನ. u2 ಪ್ಲಸ್ u3 ಪ್ಲಸ್ 1 u2 ಎಷ್ಟು ಸಿಕ್ಕಿತ್ತು ನಮ್ಗೆ ಅದನ್ನ ಬರ್ಕೋತಿನ. u2 ಎಷ್ಟು ಸಿಕ್ಕಿತ್ತು ಅಂದ್ರೆ ನಮ್ಗೆ 20.41 ಸಿಕ್ಕಿತ್ತು. ನೆಕ್ಸ್ಟ್ u3 ಎಷ್ಟು ಸಿಕ್ಕಿತ್ತು ಅಂದ್ರೆ 22.91 ಸಿಕ್ಕದ. ಅದು ಬರ್ಕೋತೀವಿ u2 u3. ಇದು 120 ಹ್ಯಾಸ್ ಇಟ್ ಇಸ್. ಈಗ ಇದನ್ನ ಕ್ಯಾಲ್ಸಿಯಂ ಹೊಡಿಬೇಕು. ಫಸ್ಟ್ ಅಷ್ಟು ಆಡ್ ಮಾಡ್ರಿ, ಆಮೇಲೆ ಡಿವೈಡೆಡ್ ಬೈ 4 ಮಾಡಿದಾಗ u1 ಸಿಗ್ತದ. ಸೊ u1 u2 u3 u4 ಮಾಡಿದ್ರೆ ಇವು ಅಷ್ಟು ಮುಗ್ದಂಗ ಆಗ್ತದ ಪ್ರಾಬ್ಲಮ್. ನೀವು ಲಾಸ್ಟಿಗೆ ಒಂದ್ ಕಡೆ ಬರೀಬೇಕು u1 ವ್ಯಾಲ್ಯೂ, u2 u3 u4 ಇಷ್ಟು ಮಾಡಿದ್ರೆ ಸಾಕು, 10 ಮಾರ್ಕ್ಸ್ ಸಿಗ್ತದ. ಮತ್ತೆ ನೆಕ್ಸ್ಟ್ ವಿಡಿಯೋನಾಗ ಇದ್ರೊಳಗೆ ಇನ್ನೊಂದು ಮೆಥಡ್ ಅದ, ಅವು ಹೇಳ್ತೀನಿ ನೆಕ್ಸ್ಟ್